ಯಾರು ಬರಬೇಡಿ. ಇಲ್ಲ ಪಬ್ಲಿಕ್ ಯಾರು ಬರಬೇಡಿ. ಹೊಯ್ಸಿವಾಡು ಯಾರು ಬರಬೇಡಿ. ಕನ್ನಡ ಬರೀ ಸಾಕು. ಹೆಂಗಿದೆಯಾ? ಅಲ್ಲಪ್ಪ, ನೀನು ಆಗಿರೋದು 10ನೇ ತಾರೀಕು, ಅಲ್ಲಿವರೆಗೆ ಸುಮ್ಮನೆ ಕೂತು ಈಗ ಬಂದ್ಬಿಟ್ಟು ಹೇಳಿದ್ರೆ ಇದು ಮಾಡ್ತಾರಾ? ಅವನು ಹೇಳ್ಬೇಡ ಅಂತ ಗನ್ನಾರು ಇಡ್ತಾನೆ, ಏನಾರು ಇಡ್ತಾನೆ. ನಾನು ಇದ್ದಲ್ಲ, ಬಂದಿದ್ಯಾ ನೀನು? ಇದನ್ನ ಸಸ್ಪೆಂಡ್ ಮಾಡಿ ಬಿಸಾಕ್ತಿದ್ನಲ್ಲ ಅವ್ರನ್ನ. 15 ದಿವಸದ ಮೇಲೆ ಬಂದ್ರೆ ಯಾವ ಕೇಸ್ ಆಗುತ್ತೆ ಹೇಳು? ಜಡ್ಜ್ ಹತ್ರ ಹೇಳೋಣ ನೋಡ್ದೆ. ಜಡ್ಜ್ ಹತ್ರ ಹೇಳಿದ್ರೆ ಗೊತ್ತಲ್ಲ, ಹೊಡೆದು ಹೇಳ್ಕೊಂಡ್ಬಂದು ಶೂಟ್ ಮಾಡ್ತೀವಿ. ಅವೆಲ್ಲ ಕಾನೂನು ಆಗತ್ತಾನ? ನೀನ್ ಸುಮ್ಮನೆ ಕತೆ ಹೇಳ್ಬೇಡ. ಈಗ ತಪ್ಪು ನಿಂದಿದೆ. ಈಗ ಏನತ್ತಿಗೆ ಯಾರು ಮನೆ ಕಡೆ ಯಾರು? ನೀನಾ? ಅಕ್ಕ ಯಾರು? ಸರಿಯಪ್ಪ, ನೀನು ಸರಿಯಮ್ಮ, ಇದಕ್ಕೆ ನೀವು ಹೊಡೆದಾಗ ನಮ್ಗೆ ಬರ್ಬೇಕಲ್ಲ. ನೀವೇನೋ ಹೇಳ್ದೆ ನಮಗೇನು ಕನಸ? ನಾನು ಸಾಗರದಲ್ಲಿ ಇದ್ನಲ್ಲ, 6ನೇ ತಾರೀಕುವರೆಗೆ ನಾನು ಇದ್ದೀನಲ್ಲ. ಕಂಪ್ಲೇಂಟ್ ಮಾಡ್ತಿದ್ದೆ ನಾನು. ತಕ್ಷಣ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸಿದೆ. ಈಗ ಈ ಮೂಳೆ ಮತ್ತು ಸ್ಟೀಲ್ ರಾಡಲ್ಲಿ ಅದೆಲ್ಲ ರಿಪೋರ್ಟ್ ಆಗಿದೆ. ಬರೋಬ್ಬರ ಕೊಟ್ಟಿದ್ದೀರಾ? ಅಟೆಂಪ್ಟ್ ಮರ್ಡರ್ ಕೊಡ್ಬೇಕಾಯ್ತು, ಕೇಸ್ ಅದಾಗಬೇಕು. ಬಂದಿದ್ಯಾ? ಆಮೇಲೆ ಇಲ್ಲಿ ಮೂಟ್ ಕಾಲಲ್ಲಿ ಮೆಟ್ಕೊಂಡಿದ್ದ. ಇಲ್ಲೊಬ್ಬ ಮೆಟ್ಕೊಂಡು ಕೈ ಹಿಂಗೆ ಹಿಡಿದು ಅದೇ ಮೆಟ್ಟಿದ. ಸರಿ ಆಯ್ತು, ಬರೋಬ್ಬರ ಅದದ್ದು ರಿಪೋರ್ಟ್ ಕೊಡಿ. ಇನ್ನೊಂದು FIR ಇನ್ನೊಂದು ಮಾಡಕ್ಕೆ ಇದು ಮಾಡಿಸ್ಬಿಟ್ಟು ಇನ್ನೊಂದು ಅಪ್ಡೇಟ್ ಮಾಡ್ಕೊಳ್ಳಿ. ಅದದ್ದು ಮತ್ತೆ ರಿಪೋರ್ಟ್ ಕೊಡಿ. ಇದು FIR ಮಾಡ್ಬಿಟ್ಟು 307 ಮಾಡಿಸ್ಬೇಕಿದೆ. ಅಟೆಂಪ್ಟ್ ಟು ಮರ್ಡರ್ ಅಂತ ಮಾಡಿಸ್ಬೇಕಿದೆ. ಗೊತ್ತಾಯ್ತಾ? ಈಗ ನೋಡಪ್ಪ, ಈಗ ನೀನ್ ಕೇಸ್ ಹೋಗಿದ್ಯಾ. ನಾವು ಈಗ ಅವ್ರ ಮೇಲೆ ಏನ್ ಕ್ರಮ ತಗೊಳಕ್ ಬರೋದಲ್ಲ ಈಗ. ಯಾಕಂದ್ರೆ ಕೇಸ್ ಹೋಗಿದೆ, ಕೇಸಲ್ಲೇ ಆಗಿದೆ. ಈಗ ನಾ ಕೇಸ್ ಆದ್ಮೇಲೆ ನಾನು ಏನು ಮಾಡಕ್ ಬರೋದಲ್ಲ ಈಗ, ಅಲ್ವಾ? ನೀ ಕೇಸ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡ್ಬೋಂತ ಅವಕಾಶ ಇತ್ತು ನಮಗೆ, ಅಲ್ವಾ? ಆದ್ರೂ ಈ ಕ್ರಮ ತಗೊಳ್ತೀನಿ ಅವ್ರನ್ನ. ಗೊತ್ತಾಯ್ತಾ? ನೀನು ಆರಾಮಿರು. ಈಗ ಹೇಗಿದ್ದಾರೆ? ಟೆನ್ಷನ್ ಆಗಿಲ್ಲ. ಅಲ್ಲಪ್ಪ, ನಾನು ಇರ್ಬೇಕಾದ್ರೆ ನಿನಗೆ ಯಾವನ್ ಗನ್ ಇಟ್ಟಿದ್ದ, ಯಾವನ್ ಇದ್ದ? ನೀನು ಅವರ ಟೆರರಿಸ್ಟ? ನೀನೇನು ಏನ್ ಮಾಡ್ತೀರಿ? ನಾನಿರ್ಲಿಲ್ಲ ಇಲ್ಲಿ. ಅದು ಮಾಡಿಲ್ಲ, ನೀನೇನ್ ಮಾಡ್ತೀರಿ? ನನಗೆ ಹೇಳ್ಬೇಕಾಯ್ತಲ್ಲ. ಬೇಡ, ಗಂಟೆ ಹೇಳ್ಬೇಕಾಯ್ತು, ಗಂಟೆ ಕರ್ಕೊಂಡು ಬರ್ಬೇಕಾಯ್ತು ನೀನು. ಜಾಸ್ತಿ ಆದ್ಮೇಲೆ ಬಂದ. ಅದೇ ನೋವಾಗೋದ್ರೊಳಗೆ ಬರ್ಬೇಡ, ಅಲ್ಲೇ ಇದ್ಬಿಡು. ತಪ್ಪು ನೀನು ಇಟ್ಕೊಂಡಿದ್ಯಾ. ಯಾವನಾದ್ರೂ ಆಫೀಸರ್ ಹೊಡಿ ಅಂತ ಯಾರು ಹೇಳಿದಾರ? ಇಲ್ಲೇ ಯಾರು ಹೊಡಿಯಂಗಿಲ್ಲ. ಹೊಡಿಲಿಕ್ಕೆ ಅವನಿಗೆ ಹಕ್ಕು ಇಲ್ಲ. ಗೊತ್ತಾಯ್ತಲ್ಲ? ಅವನು ಹೊಡೆಯ ಹಕ್ಕಿಲ್ಲ. ಅವ್ನಿಗೆ ಏನಿದ್ರೆ ಕೇಸ್ ಮಾಡ್ಬೇಕಾದ್ರೆ ನೀನು ಜೈಲಿಗೆ ಕಳಿಸ್ಬೋದು. 3 ಪುಡಿ ಮಾಡಿದ್ದಾರೆ. ಆಮೇಲೆ ಇದು ಸ್ಟೀಲ್ ರಾಡ್ ತಗೊಂಡಿದೆ. ರಾಡ್ ತಗೊಂಡು ಇಲ್ಲಿ ಹೊಡೆದ ಅಂಗಾಲಿಗೆ. ಯಾರು? ಇಬ್ರ ಬೋರ? ಅವ್ರು 7 ಜನ ಹೊಡ್ತಾರೆ. 7 ಜನ ಯಾರು? ಇನ್ಯಾರು ಅವರು? 3 ಜನ ಹೆಸರು ಗೊತ್ತಿಲ್ಲ. ಪರಶುರಾಮ್ ಅಂತ, ಮೈಲಾರಪ್ಪ ಅಂತ, ಇನ್ನೊಂದು ಪ್ರವೀಣ. ಆಯ್ತು, ಬಾಕಿಯವ್ರು ಯಾರು? ಮತ್ತೆ ಯಾರು? ಅಲ್ಲಿಯವರ ಹೊರಗಡೆ ಯಾರ? ಲೋಕಲ್ ಇದೆ, ಹೊರಗಡೆ ಇದೆ ಸರ್. ಅವರೆಲ್ಲ ಪ್ರೊಬೇಷನ್ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಅವರೆಲ್ಲ ಏನು ಸ್ಥಳೀಯರು ಇದ್ದಾರ? ಯಾರಂತ ನಮ್ಗೆ ಸರಿ ಪರಿಚಯ ಇಲ್ಲ. ಕಾಂಟ್ರಾಕ್ಟ್ ಬೇಸ್ ಸಿಟಿ ಗೊತ್ತಿಲ್ಲ. ಸ್ಥಳೀಯರು ಯಾರು ಇದ್ದಾರ ಅಲ್ಲಿ? ಈಗ ಹೊಡೆ ಈ ಕಡೆ ಅವ್ರಿದ್ರ? ಅಣ್ಣಪ್ಪ ಮಹೇಶ್ ಅಂತ ಬೀಟ್ ಅವ್ರದ್ದು. ನೋಡೋಣ ಏನ್ ಮಾಡ್ತಾಡೋ. ಇವತ್ತು ಆಫೀಸರ್ ಕರೆದಿದ್ದೇನೆ, ಅದ್ರ ಮೇಲೆ ಕ್ರಮ ತಗೊಂಡು ಧೈರ್ಯ ತಗೋ. ಏನಾಗಲ್ಲ. ಅವ್ರು ಹೆದರ್ಕೊಂಡು ಮೊನ್ನೆ BP 1 ನೋಡ್ಬಿಟ್ರೆ ಅವತ್ತು ತಗೋಬೇಕಪ್ಪ. ತಲೆ ನಿನಗೆ ಯಾವನ ಗನ್ ಇಟ್ಬಿಟ್ಟಂತೆ, ಅವನು ಹೆದರ್ ಬಿಟ್ಟಂತೆ. ಅವನೇನು ಇವನ ಹುಲಿಯನ? ಅಷ್ಟು ಹೆದರ್ತಾರೆ ಸರ್. ನಿಮ್ಮ ಇಲ್ಲಿ ಇಲ್ಲೋ ಬಿದ್ದ ಅಂತ ಗೊತ್ತಿರಲ್ಲ ನಿನಗೆ? ನಾನು ಇರ್ಲಿಲ್ವ ನಿನಗೆ? ಅಲ್ಲಪ್ಪ, ಹೇಳಕ್ಕೆ ಏನಾದ್ರು ಹೇಳ್ತಾರೆ. ನೀನ್ ಯಾಕೆ ಹೆದರ್ತಿ? ನಾನು ಇರ್ಬೇಕಾದ್ರೆ ಹೆದರೋದು. ನಾನೊಬ್ಬ ಇದ್ನಲ್ಲ ಇಲ್ಲಿ. ನೀನು ಒಂದ್ ದಿವಸ ಬಂದು ಏನ್ ಇದ್ ಮಾಡಿದ್ರೆ ಇಷ್ಟೊತ್ತಲ ಅಷ್ಟನ್ನ ಸಸ್ಪೆಂಡ್ ಮಾಡಿ ಬಿಸಾಕಿದ್ದೆ ಇವತ್ತು. ಆಮೇಲೆ ಬಂದೆ. ಉಸಿರಾಡಕ್ಕಾಗಲ್ಲ ಅಂದ್ರೆ ಡಿಪ್ ಇದು ಮುರಿದಿದೆ. ಗೊತ್ತಾಯ್ತಾ? ಅದು ಉಸಿರಾಟ ತೊಂದರೆ ಆಗುತ್ತೆ. ಗೊತ್ತಾಯ್ತಾ?
ಅವನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಕೈ ತಿರುಪಿದ್ದಾರೆ, ಸುಮ್ಮನೆ ಕೂತ್ಕೊಂಡಿದ್ದಾನೆ. ಇವನು ಸುಮ್ಮನೆ ಕೂರ್ಬೇಕಾ? ಅದೇನ ಮಾಡಿದ್ರು ಅದು ನಮ್ಗೆ. ಬಟ್ ಏನಂದ್ರೆ ಅದು ಯಾವಾಗ ಆಗಿದ ಘಟನೆಗಳನ್ನು ಬಂದು 10 ದಿವಸ ಮೇಲೆ ಮಾಡೋದಿದ್ರೆ ಅವಾಗ ಕೇಸ್ ಸ್ಟ್ರಾಂಗ್ ಆಗಲ್ಲ. ನೆನ್ಪಿಡ್ಕೋಬೇಕು ಇವೆಲ್ಲ ನೀವೆಲ್ಲ. ಜಡ್ಜ್ ಹತ್ರ ಹೇಳಿದ್ರೆ ನಿನ್ನ ಗೊತ್ತಲ್ಲ, ಅಲ್ಲಿ ನಿನ್ಗೆ ಹೇಳಿದಿನಲ್ಲ ಅಂತಾರೆ. ನನಗೆ ನಡೆಯಕ್ ಆಗ್ತಾ ಇಲ್ಲ. ಈಗ ಕಳ್ಳನ್ ಹಿಡ್ಕೊಂಡು ಹೋದಾಗ ಪೊಲೀಸ್ನವರೆಲ್ಲ ಹಂಗೆ ನೀವು ಉಲ್ಟಾ ಹೇಳಿದ್ರೆ ಹುಷಾರಿ, ನಿನಗೆ ಒದರ್ಸ್ತೀನಿ, ಹೊಡೆದಾಕ್ಬಿಡ್ತೀನಿ, ಗುಂಡಾಕ್ತೀನಿ ಅಂತ. ನಾವು ಏನ್ ಹೇಳ್ತಾನೆ, ಸಾರ್ ನಾನು ಏನೂ ಮಾಡಿಲ್ಲ ಅಂತ ಅಲ್ಲಿ ಕೋರ್ಟಲ್ಲಿ ಹೇಳ್ತಾನೆ. ನಿನ್ಗೆ ಗೊತ್ತಾಗಲ್ಲ. ಕೇಳಿದ್ರು ಏನಾದ್ರು ಹಿಂಸೆ ಕೊಟ್ಟಾರೆ, ಇಲ್ಲ ಮೇಡಮ್ ಸರಿ ಆತಲ್ಲ. ಹಂಗೆ ಹೇಳ್ದೆ ಮತ್ತೆ ಇನ್ನೇನು ಸರಿ ಆತ. ಅಲ್ಲ ಮರೆ ಕೇಸ್ ಕೊಡ್ತಿದ್ರು ಹೊಡೆದಾರ ಅಂದ್ರೆ ಇಲ್ಲ ಅಂದ್ರೆ ಅವ್ರೆಂತ ಮತ್ತೆ ವಜಾ ಮಾಡ್ತಾರೆ ಈಗ ಅದನ್ನು. ತಗೊಂಡು ಹೋದ ಅಲ್ಲಿ ಫಸ್ಟ್ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ನೀವು ಈಗಲೂ ಸರ್ ಈಗ ಮಾಡ್ತೀನಿ ಬಿಡಿ ಅದು. ಸರಿ ಅದು. ಧೈರ್ಯ ತಗ, ಏನಾಗಲ್ಲ. ನಾ ಬಂದಲ್ಲ, ಎದ್ದು ಓಡಾಡು, ಹೋಗು, ಮೀಸೆ ತಿರ್ಕೊಂಡು ಓಡಾಡು. ಸರ್ ಇವತ್ತಿನ ಘಟ್ಟ ಆದ್ರೂ ಹೊಡೆದಿರೋದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದ್ರ ಬಗ್ಗೆ ಇದು ನೋಡಿ, ಯಾವುದೇ ಅಧಿಕಾರಿ ಯಾರ ಮೇಲೆ ಹಲ್ಲೆ ಮಾಡುವಂತ ಅವಶ್ಯಕತೆ ಇಲ್ಲ. ಆ ಥರ ಎಲ್ಲೂ ತಾಲೂಕಲ್ಲಿ ನಾವು ಕೊಟ್ಟಿಲ್ಲ. ಇದು ಆಕಸ್ಮಿಕ ಆಗಿದೆ. ಅವರು ಕಂಪ್ಲೇಂಟ್ ಮಾಡಬೇಕಾಯ್ತು, ಮುಂಚೆ ಮಾಡಬೇಕಾಯ್ತು, ಇಲ್ಲ ನಮ್ಮ ಗಮನಕ್ಕೆ ತರಬೇಕಾಯ್ತು. ಇವರು 15 ದಿವಸದ ನಂತರ ಬಂದು ಈಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಗೊತ್ತಾಗಿದ್ದು. ಹಿಂದೆ ನಮ್ಮ ಹತ್ರ ಬಂದಾಗ ನಮ್ಮ PA ಗಳೆಲ್ಲ ಹೇಳಿದ್ರಂತೆ, ನೀವು ಕಂಪ್ಲೇಂಟ್ ಮಾಡಿ, ಇಲ್ಲಾಂದ್ರೆ ಏನಾದ್ರು ಮಾಡೋಣ ಅಂತ. ಅವ್ರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಅದರಿಂದ ಅವ್ರಿಗೆ ಈಗ ಜಾಸ್ತಿ ಆದ್ಮೇಲೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದ್ರ ಬಗ್ಗೆ ನಾನು ಈಗಾಗಲೇ ಕಾನೂನು ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ಅವ್ರು ಕೋಟಿ ಹೋಗಿದ್ದಾರೆ, ಇವರು ಕೋಟಿ ಹಾಕಿದ್ದಾರೆ ಅವ್ರ ಮೇಲೆ. ಈಗ ಇದು ಡಾಕ್ಟರ್ ಹತ್ರ ನಾನು ಹೇಳಿದ್ದೀನಿ, ಏನು ಹೊಡೆತ ಬಿದ್ದಿದೆ, ಸಿವಿಯರ್ ಏನಿದೆ ಅದ್ರ ಬಗ್ಗೆ ರಿಪೋರ್ಟ್ ತಗೊಂಡು ಅದ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆದರೆ 307 ಹಾಕ್ಬೇಕು ಅನ್ನೋದಕ್ಕೆ ಅವರಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಡಾಕ್ಟರ್ ರಿಪೋರ್ಟ್ ತಗೊಂಡು ನಾನು ಇದು ಮಾಡೋ ವ್ಯವಸ್ಥೆ ಮಾಡ್ತೀನಿ. ಯಾವುದೇ ಅಧಿಕಾರಿಗಳಿಗೆ ಹೊಡಿಲಿಕ್ಕೆ ಅವಕಾಶ ಇಲ್ಲ. ಆ ಥರ ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ. ನಾವು ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದಾಗ ಖಂಡಿತ ಅವ್ರ ಮೇಲೆ ಶಿಕ್ಷೆ ಕೊಡ್ತೀವಿ. ನಾವು ಯಾವುದೇ ರಾಜ್ಯ ಮಾಡುವಂಥ ಪ್ರಶ್ನೆ ಏನಿದೆ. ಯಾಕಂದ್ರೆ ಯಾವುದೇ ನಾವು ಇವತ್ತು ಅರಣ್ಯ ಅಧಿಕಾರಿಗಳ ಅವತ್ತು ಮೀಟಿಂಗಲ್ಲಿ KDPಲಿ ಹೇಳಿದ್ದೀನಿ, ಹೊಡೆಯ ಹಕ್ಕು ನಿಮಗಿಲ್ಲ. ಏನಾದ್ರು ಇದ್ರೆ ನೀವು ಕೇಸ್ ಮಾಡಿ ಅವರಿಗೆ ಒಳಗೆ ಹಾಕ್ಲಿಕ್ಕೆ ನಿಮ್ಗೆ ಏನು ಅವಕಾಶ ಇದೆ ಮಾಡ್ಬೋದು, ಹೊಡಿಬಾರ್ದು ಅಂತಲೂ ಅಧಿಕಾರಿಗೆ ಹೇಳಿದ್ದೀನಿ. ಮತ್ತೆ ಅರಣ್ಯ ಅಧಿಕಾರಿಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಯಾವುದಾದ್ರು ರೈತರಿಗೆ ಇನ್ಮೇಲೆ ಕೈ ಮಾಡಿದ್ರೆ ಆ ಅಧಿಕಾರಿಗಳಿಗೆ ನಾನು ಸಸ್ಪೆಂಡ್ ಮಾಡ್ತೀನಿ. ಇವ್ರ ಮೇಲೂ ಕ್ರಮ ತಗೊಳ್ಳಕ್ಕೆ ಆಗುತ್ತೆ. ಇಲ್ಲ ಇವತ್ತು ಮೀಟಿಂಗ್ ಕರೆದಿದ್ದೀನಿ, ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ ಇವತ್ತು ಅವರು DFO ಬರ್ತಾರೆ, ಅದ್ರ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಇಲ್ಲಾಂದ್ರೆ ಅವ್ರು ಬೇರೆ ಬರೋಕ್ಕಾಗ್ಲಿಲ್ಲ ಅಂತ ಅಂತಾರೆ. ಅದೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅವೆಲ್ಲ ತಪ್ಪು. ಈ ಕಾಲದಲ್ಲಿ ಎದುರಿಸಿದ್ರು ಅದು ಮಾಡಿದ್ರು ಅನ್ನೋದು ತಪ್ಪಾಗತ್ತೆ. ಇವನು ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವತ್ತು ನಮ್ಮ ಜೊತೆ ಹೇಳಿದ್ರೆ ನಾನೇ ಆ ರಿಪೋರ್ಟ್ ತಗೊಂಡ್ಬಿಟ್ಟು ಅವ್ರ ಮೇಲೆ ಸಸ್ಪೆಂಡ್ ಮಾಡಿ ವಜಾ ಮಾಡ್ಬೋದಿತ್ತು ಅವ್ರನ್ನೆಲ್ಲರಿಗೂ. ಹೌದಾ? ಈಗ ಅವ್ನು ತಪ್ಪಾಗಿದೆ, ನಮ್ದೇನಿಲ್ಲ. ನಮ್ಮ ಹತ್ರ ಗಮನಕ್ಕೆ ಬರದೆ ನಾವು ಯಾಕೆ ಇದು ಮಾಡಕ್ಕತ್ತಲ್ವಾ? ನಾನೇನು ದೇವ್ರ? ಎಲ್ಲಾರು ಗಲಾಟೆ ಆಗಿದೆ ಹಿಂಗಾಗಿದೆ ಅಂತ ನೋಡಿದ್ರೆ ಗೊತ್ತಾಗಕ್ಕೆ ಆ ಥರ ಇಲ್ಲಲ್ಲ. ನಮ್ಮ ಗಮನಕ್ಕೆ ತಂದ್ರೆ ತಾಲೂಕು ಆಡಳಿತಕ್ಕೆ ನಮಗೆ ಗಮನಕ್ಕೆ ತಂದಾಗ ಖಂಡಿತ ನಾವು ಕ್ರಮ ತಗೊಳ್ತೀವಿ. ತರಲಿಲ್ಲ ಅವರು. ಅದರಿಂದ ಇವತ್ತು ಆಗಿದೆ. ನಾನು ಬಂದು ನೋಡಿ, ಇವತ್ತು ಬೆಳಗ್ಗೆ ಬಂದೆ, ನಾನು ಲಂಡನ್ಗೆ ಹೋಗಿದ್ದೆ, ಬೆಳಗ್ಗೆ ಬಂದೆ, ನಿನ್ನೆ ಬಂದವನು ಸೀದಾ ಅವರು ಫಸ್ಟ್ ಭೇಟಿ ಅವ್ರನ್ನೇ ಮಾಡ್ತಾ ಇದ್ದೆ ನಾನು. ಅವರು ನಮ್ಗೆ ಬೇಕಾದ ಹುಡುಗರೇ ಅವರು. ಹಾಗಾಗಿ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಸಾಗರ ತಾಲೂಕಲ್ಲಿ ನೋಡಿದ್ದೀವಿ. ಎಲ್ಲ ಒಂದು ಆಕಸ್ಮಿಕ ಘಟನೆ ಆದಂತ ಸಂದರ್ಭದಲ್ಲಿ ಈ ತರ ಆಗ್ತವು, ಗಮನ ತರಬೇಕು. ತಂದಾಗ ಮುಂದಿನ ಕ್ರಮ ತಗೊಳ್ಳಕ್ ನಾನು ಇದ್ದೀನಿ. ರಾಜಕೀಯಗೊಳಿಸಕ್ಕೆ ಏನಾದ್ರು ಪ್ರಯತ್ನಗಳು ನಡೀತಾ ಇದೆ? ಮಾಡ್ತಾರೆ. ಇವೆಲ್ಲ ರಾಜಕೀಯವಾಗಿ ವಿರೋಧ ಪಕ್ಷ ಇರೋದಕ್ಕೆ ಅವ್ರಿಗೆ ಏನಾದ್ರು ಇದೇ ಸಿಕ್ಕಿದ್ರೆ ಸಾಕು ಅಂತ ಮಾಡ್ತಾರೆ. ಯಾಕಂದ್ರೆ ಇವ್ರ ಕಾಲದಲ್ಲಿ ನಡೆದೇ ಇರ್ತಾರ. ಇವ್ರ ಕಾಲದಲ್ಲಿ 8 ಜನರು ಫಾರೆಸ್ಟ್ನವ್ರ ಇದಲ್ಲೇ ಊರುಗಳನ್ನ 8 ಜನ ಜೈಲಿಗೆ ಕಳಿಸಿದ್ರು. ಇವರೆಲ್ಲ ಬಹಳ ಕಳಿಸಿದ್ದಾರೆ. ಹಂಗಂತೇಳಿ ಇವ್ರು ಏನ್ ಸಾಧ್ಯ, ಅವ್ರೇನ್ ಸಾಧ್ಯ ಇರಲಿಲ್ಲ. ಅವ್ರ ಸರ್ಕಾರ ಇದ್ದಾಗಲೂ ಮಾಡಿದ್ದಾರೆ. ಈ ಘಟನೆಗಳು ನಮ್ ಗಮನಕ್ಕೆ ಬರ್ಬೇಕಲ್ಲ. ಗಮನಕ್ಕೆ ಬರ್ದೆ ನಾನು ಏನು ಮಾಡಕ್ ಬರಲ್ಲ. ಸರ್, ಗನ್ ಪಾಯಿಂಟ್ ಅಲ್ಲಿ ತೋರಿಸಿದ್ರ ಅಂತಾರೆ ಪೊಲೀಸ್ ನಮ್ಗೆ ಗನ್ನೇ ಕೊಟ್ಟಿಲ್ಲ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಸರ್. ಏನು ಗೊತ್ತಿಲ್ಲ, ಇವ್ರು ಹೇಳ್ತಾರೆ. ಇದಕ್ಕೆ ಕೋರ್ಟ್ ಅಲ್ಲಿ ಏನಂತಾರೆ ಅವರು ಜಡ್ಜ್ಗಳು ತೀರ್ಮಾನ ಮಾಡಬೇಕು. ಆಮೇಲೆ ಈ ಮನುಷ್ಯ ಫಸ್ಟ್ ಹೋದಾಗ ನಮ್ಗೆ ಹೊಡೆದಾರನ್ನು ಕೇಳಿದಾಗ ಹೊಡೆದಿಲ್ಲ ಅಂತ ಹೇಳ್ಯಾರೆ. ಇವೆಲ್ಲ ನಾವು ಹೆಂಗ್ ಹೇಳಕ್ಕಾಗತ್ತಪ್ಪ? ಒಂದೊಂದ್ ಸಾರಿ ಹೇಳಿಕೆ ಕೊಟ್ಟರೆ ತಪ್ಪಾಗತ್ತೆ. ನಾವು ಈಗ ಏನೂ ಮಾಡೋದಿಲ್ಲ. ಅವನ ಹೊಡೆತ ಏನ್ ಬಿದ್ದಿದೆ, ಅವನಿಗೆ ಏನ್ ಏಟಾಗಿದೆ, ಅದರ ಆಧಾರದ ಮೇಲೆ ಡಾಕ್ಟರ್ ಕೊಟ್ಟಂತ ಆಧಾರದ ಮೇಲೆ ಕೇಸ್ ಮಾಡ್ಲಿಕ್ಕೆ ಹೋಗ್ಬೇಕು.